ಬೀದರ್ ಜಿಲ್ಲೆಯಲ್ಲಿ ಸುಮಾರು 1.5 ವರ್ಷಕ್ಕಿಂತ ಮೇಲ್ಪಟ್ಟಾಯ್ತು ವಿಕಲಚೇತನರಿಗೆ ನೀಡಬೇಕಾದ ದ್ವಿಚಕ್ರ ವಾಹನಗಳು ಇನ್ನೂ ಕೂಡ ಅವ್ರಿಗೆ ನೀಡಿಲ್ಲ. ಸುಮಾರು ವಿಕಲಚೇತನ ಫಲಾನುಭವಿಗಳು ಕಚೇರಿ ಮನೆಯಲ್ಲಿಂದ ಕಚೇರಿ 1.5 ವರ್ಷಕ್ಕಿಂತ ಮೇಲ್ಪಟ್ಟು ಓಡಾಡದಾರ. ಅವರು ಅಲ್ದಾಡಿ ಇದ್ದಿನ ರೊಕ್ಕ ಎಲ್ಲ ಖರ್ಚು, ಆ ರೊಕ್ಕದಾಗೆ ಅವ್ರು ಒಂದು ಸ್ವಂತ ಗಾಡಿ ಖರೀದಿ ಮಾಡ್ಬೇಕಿತ್ತು. ಅಂತ ಪರಿಸ್ಥಿತಿ ಈ ಅಧಿಕಾರಿಗಳು ಮತ್ತು ಈ ಭ್ರಷ್ಟ ನಿರ್ಲಕ್ಷ್ಯದಿಂದ ಈ ಕಾರಣ ಆಗ್ಯದ. ಮತ್ತೆ ಈಗ ದ್ವಿಚಕ್ರ ವಾಹನಗಳು ವಿಕಲಚೇತನರಿಗೆ ಯಾಕೆ ಕೊಟ್ಟಾರಪ್ಪ ಅಂತಂದ್ರೆ ಅವ್ರ ದಿನನಿತ್ಯದ ಕೆಲಸ ಕಾರ್ಯಗಳು ಮತ್ತವ್ರ ಮೇಲೆ ಅವಲಂಬಿ ಆಗಬಾರ್ದು. ಅವರು ವಿಕಲಚೇತನ ಅಂದ್ರೆ ಅವ್ರದೊಂದು ಹಕ್ಕು, ಅವ್ರದವ್ರದ್ದು ವಿಶೇಷವಾಗಿ ಅವ್ರದವ್ರಿಗೆ ಬದುಕ್ಬೇಕಂತ ಹೇಳಿ ಸರ್ಕಾರ 2016 ಅವರು ಒಂದು ಜಾರಿಗೆ ತಂದವ್ರದ್ದು. ಆವಾಗಿನ ಹಿಡಿದು ಇಲ್ಲಿ ತನ ನೋಡ್ಬೇಕಂದ್ರ ವಿಕಲಚೇತನ ಸುಮಾರು ಬಹಳಷ್ಟು ಇದಾರೆ. ನಮ್ಮ ಬೀದರ್ ಜಿಲ್ಲೆದಾಗ ಇಲ್ಲಿ ನೋಡ್ಬೋದು ನಾವು ಪಟ್ಟಿಗಳು, ಫಲಾನುಭವಿಗಳು ಎಷ್ಟು ಆಯ್ಕೆ ಆಗ್ಯಾರ ಎಂಬುದು, ಎಷ್ಟು ಫಲಾನುಭವಿ ಪಟ್ಟಿಗಳು ಆಯ್ಕೆ ಆಗ್ಯದ ಎಂಬುದು ಇಲ್ಲಿ ಒಂದು ಸುಮಾರು ಲಿಸ್ಟೇ ಇದೆ. 35 ವಾಹನಗಳು ಬಂದವು. 35 ವಾಹನಗಳು ಧೂಳು ಹತ್ತಿ ಜಂಗಟ್ಟೋಗಿ ಅಲ್ಲಿ ಅವ್ರು ಎಲ್ಲಿ ಇಟ್ಟಾರ ಅಂತಂದ್ರೆ ಇವತ್ತು ಶೌಚಾಲಯದಾಗ ಇಟ್ಟಾರ. ಶೌಚಾಲಯ ಯಾಕೆ ಇಟ್ರಪ್ಪ ಇವರು? ಅವ್ರಿಗೆ ಕೊಡ್ರಲ್ಲ, ಅವ್ರಿಗೆ ಕೊಟ್ರ ಅವ್ರು ಓಡಾಡ್ತಾರ, ಅವರು ಇವ್ರು ಸರ್ಕಾರದಿಂದ ಬಂದಂತ ಖುಷಿ ಪಡ್ತಾರ. ಇವತ್ತಿಂದ ಅವ್ರಿಗೆ ಸ್ವಂತ ಖರ್ಚು ಮಾಡಿ ತಗೊಳಕಂತ ಶಕ್ತಿ ಅವ್ರ ಇತ್ತಿರಿಲ್ಲ. ಸರ್ಕಾರ ಏನ್ ಮಾಡ್ಯದ ಅಂತಂದ್ರೆ ಇಂಥವ್ರಿಗೆ ಆಗ್ಬೇಕಪ್ಪ, ಒಳ್ಳೆ ರೀತಿ ಯೂಸ್ ಆಗ್ಬೇಕಂತ ಹೇಳಿ ಅವ್ರಿಗೆಲ್ಲ ಆಯ್ಕೆ ಮಾಡಿ ಅವ್ರಿಗೊಂದು ವಾಹನಗಳನ್ನ ನೀಡತದ. ಈಗ ಆಲ್ರೆಡಿ ಒಂದು ವಾಹನದು RTOದಾಗ 15 ವರ್ಷನೇ ಅವ್ರದ್ದು ಇದು ಇರ್ತದ ಫಿಟ್ನೆಸ್. ಆದ್ರೆ ಅದ್ರಾಗ 1.5 ವರ್ಷ ಮುಗ್ದಾಗ್ಯದ. ಇವ್ರು ಕೊಡ್ಬೇಕಂದ್ರೆ ಇನ್ನ 1 ವರ್ಷನ ಹೋಗ್ತದಾನು ಗೊತ್ತಾಗಲ್ಲ. ಇವ್ರು 15 ವರ್ಷ, ಇವ್ರು ಮತ್ತೆ ಇವ್ರು ಕೊಟ್ಟೆ 10 ವರ್ಷ. 10 ವರ್ಷ ಸರ್ಕಾರದ ನಡೆಸ್ಬೇಕಂತಂದ್ರೆ ಯಾವ ರೀತಿ ಆಗ್ಯದ? ಇದ್ರ ಸುಮಾರು ಚಂದ ಒಳ್ಳೆ ರೀತಿಯಾಗಿ ನೋಡಿ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಬೇಕು. ಅಧಿಕಾರಿ ಯಾರ ಅವರು ಸಸ್ಪೆಂಡ್ ಆಗ್ಬೇಕು. ಅವರು ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳ. ಈಗ ಮುಖ್ಯ ಕಚೇರಿ ಒಳಗೆ ಎಷ್ಟು ವಾಹನಗಳು ಅದಾವ, ಮತ್ತೆ ಅಲ್ಲಿ ಸ್ಥಿತಿ ಹೆಂಗದ ವಾಹನಗಳದ್ದು? ಈಗ ಮುಖ್ಯ ಕಚೇರಿಯಲ್ಲಿ 35 ವಾಹನಗಳು ಅವ. ಅವು ವಾಹನಗಳು ಧೂಳು ಗಟ್ಟೋಗ್ಯಾವ್ರಿ. ಧೂಳು ಅದ್ರ ಮೇಲೆ ಹಿಂಗ್ ಸುಮ್ಮನೆ ಹಿಂಗ್ ಕೈ ಇಟ್ಟಿರ ಅಂತಂದ್ರೆ ಅದು ಗಲೀಜ್ ಆಗ್ಲತ್ತ. ಮತ್ತ ಅದ್ರೆಲ್ಲ ಜಂಗ್ ಗಟ್ಟೋಗ್ಯಾವ. ಈಗ ಅವ್ನಿಗೆ ಬ್ರೇಕ್ ಇಡಕ್ ಹೋದ್ರ ಕುಯ್ ಆವಾಜ್ ಬರ್ತದ. ಈ ತರ ಪರಿಸ್ಥಿತಿ ಆಗ್ಬಿಟ್ಟದು. ಈ ಅಧಿಕಾರಿ ಅವ್ರ ದಿನಾನಿತ್ಯ ಆ ಕಚೇರಿಯಿಂದ ಅವ್ರ ಮುಂದೆ ಅವ್ರ ಕಣ್ಣೆದ್ರಿ ಅದಲ್ಲಿ. ಅಧಿಕಾರಿ ಯಾಕೆ ನೋಡೋದಿಲ್ಲ? ಅಧಿಕಾರಿ ಏನು ಇದ್ರಲ್ಲಿ ಏನು ಭ್ರಷ್ಟ ಏನ ಫಲಾನುಭವಿಗಳ ಹತ್ರ ಏನಾದ್ರೂ ಕೇಳ್ತಾ ಇದಾರ ಎಂಬ ನಮ್ಗೊಂದು ಪ್ರಶ್ನೆ ಕಾಡ್ತಾ ಇದೆ. ಆ ಅಧಿಕಾರಿಗಳು ಏನಾದ್ರು ಮಾರ್ಕೋಬೇಕಲ್ಲದಾರ ಗೊತ್ತಾಗ್ತಾ ಇಲ್ಲ. ಈ ಅಧಿಕಾರಿ ಕೂಡಲೇ ಯಾಕೆ ಈ ರೀತಿ ಮಾಡ್ಯಾರ? ಅಂತ ಅಧಿಕಾರಿ ಕೂಡಲೇ ಸಸ್ಪೆಂಡ್ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಕಚೇರಿ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ. ನಿಮ್ಮ ಹೆಸರು? ನನ್ನ ಹೆಸರು ಪೃಥ್ವಿರಾಜ್ ಮುದಳ್ಕರ್.